ಧಾರವಾಡದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ನಗರ ಮಾಪನ ಕಚೇರಿಯಲ್ಲಿ ಕಳೆದ 4 ದಿನಗಳಿಂದ ಕರೆಂಟ್ ಇಲ್ಲದೆ ಮೊಬೈಲ್ ಬೆಳಕಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡುವಂತಹ ದುಸ್ಥಿತಿ ಎದುರಾಗ್ಬಿಟ್ಟಿದೆ. ಚೆನ್ನಮ್ಮ ಪಾರ್ಕ್ ಬಳಿ ಇರುವಂತಹ ಕಚೇರಿ 4 ದಿನಗಳಿಂದ ಇಲ್ಲಿ ಪವರೇ ಇಲ್ಲ. ವಿದ್ಯುತ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಜನ ಹೇಳ್ತಾ ಇರುವಂತಹ ಮಾತು. ಪವರ್ ಇಲ್ಲದೆ ಇರೋದ್ರಿಂದ ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ತಮ್ಮ ಕೆಲಸಕ್ಕಾಗಿ ಬರ್ತಾ ಇರುವಂತಹ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಹಾಗೆ ಅಧಿಕಾರಿಗಳಿಗೆ ಜನ ಆಗ್ರಹ ಮಾಡಿದ್ದಾರೆ. ಇಲ್ಲಿ ಸಿಟಿ ಸರ್ವೆ ಆಫೀಸಿಗೆ 3-4 ದಿನ ಬರಾಕತ್ತೆ. ಇಲ್ಲಿ ವಿದ್ಯುತ್ ಕರೆಂಟ್ ಇಲ್ಲ. ಕೇಳಿದರೆ ಇಲ್ಲಿ ಸಿಬ್ಬಂದಿಗಳ ತಾಂತ್ರಿಕ ದೋಷದಿಂದ ಕರೆಂಟ್ ಬರಾಕತ್ತಿಲ್ಲ ಅಂತ ಹೇಳಕತ್ತಾರೆ. ಇಲ್ಲಿ ಕೆಲವೊಂದು ಉತ್ತಾರಗಳು ಕಂಪ್ಯೂಟರ್ನಾಗ ಅದಾವ. ಆಮೇಲೆ ಸಿಬ್ಬಂದಿಗಳು ಟಾರ್ಚ್ ಹಿಡ್ಕೊಂಡು ಇದನ್ನು ಮಾಡತ್ತಾರೆ. ಹಿಂಗಾಗಿ ಎಲ್ಲ ಇಲ್ಲಿ ಸಿಟಿ ಸರ್ವೆ ಒಳಗೆ ವಿಳಂಬ ಆಗಕತ್ತೈತಿ. ಸರ್ಕಾರ ನೋಡಿದ್ರೆ ಎಲ್ಲ ಕಡೆ ಉಚಿತ ವಿದ್ಯುತ್ ಅಂತ ಹೇಳತೈತಿ. ಇದು ಹೃದಯ ಭಾಗದಲ್ಲಿ ಇರತಕ್ಕಂಥ ಸಿಟಿ ಸರ್ವೆ ಆಫೀಸ್ನಾಗ ಕರೆಂಟ್ ಇಲ್ಲ ಅಂದರೆ ಏನು ಮಾಡ್ಬೇಕಂತ ತಿಳಿವಲ್ತು ಜನರಿಗೆ. ಎಲ್ಲ ಉತ್ತಾರದು ಕೊಡೋದು ಲೇಟ್ ಮಾಡಕತ್ತಾರೆ. ಅವ್ರು ಕೇಳಿದರೆ ತಾಂತ್ರಿಕ ಸಮಸ್ಯೆ ಅಂತ ಹೇಳಕತ್ತಾರೆ ಸಿಬ್ಬಂದಿ. ಅದಕ್ಕಿತ್ತಾಗ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.